ಈ ಮಣಿಗಳು ಯಾವುದು ಗೊತ್ತಾ, ಇವಾಗೆಲ್ಲ ಸನ್ಮಾನ ಮಾಡೋಕ್ಕೆ ಸರಗಳು ಹಾಕ್ತಾರಲ್ಲ, ಅದು ಒಂದು 4-5 ಸರ ಇತ್ತು. ನಾನು ಅದನ್ನೆಲ್ಲ ಬಿಚ್ಚಿ ಸರನ ಇಟ್ಕೊಂಡಿದ್ದೀನಿ ಈ ರೀತಿ. ಅದನ್ನು ಈ ರೀತಿ ಮಣಿಗಳನ್ನ ಪೋಣಿಸ್ಕೊಂಡು, ಇದೊಂದು ನಮ್ಮ ಮನೆ ಬಾಗಿಲು ಅಳತೆಗೆ ಈ 2 ರಿಂಗ್ ತಂದಿದ್ದೀನಿ. ಸ್ಟೀಲ್ದು 5 ರೂಪಾಯಿಗೆ ಸಿಕ್ತು. ಅದಕ್ಕೆ ದಾರನೂ ಕೊಡಿ ಅಂದರೆ ಕೊಡ್ತಾರೆ, ತೋರಣ ಕಟ್ಟೋ ದಾರ ಅಂದರೆ. ತಂದು ನಾನು ಈ ರೀತಿ ಪೋಣಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕೆಂಪು ಮಣಿ ಮಾತ್ರ ಎಕ್ಸ್ಟ್ರಾ ನಾನು ಹೊರಗಿಂದ ತಂದಿದ್ದೀನಿ. ಇದನ್ನೆಲ್ಲ ದಾರ ಕಟ್ ಮಾಡಿ ಒಂದೊಂದಾಗಿ ಪೋಣಿಸ್ಕೊಂಡು, ಒಂದು ಸ್ಟಾರ್ಟಿಂಗ್ ರಿಂಗಲ್ಲಿ ಏನು ಮಾಡಿದ್ದೆ, 5 ಮಣಿ, 1 ವೈಟ್ ಮಣಿ, 5 ಗೋಲ್ಡ್ ಮಣಿ, 1 ವೈಟ್ ಮಣಿ, ಆ ಥರ ಪೋಣಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದೇ ಲೆವೆಲಲ್ಲಿ ಎಲ್ಲ ಪೋಣಿಸ್ಕೊಂಡು 2 ಮಣಿ ಆದಮೇಲೆ 4 ಮಣಿ ಪಕ್ಕ, ಅಂದರೆ 9 ಮಣಿಗೆ ಒಂದೊಂದು ಕಟ್ತಾಯಿದ್ದೀನಿ. ಬೇಕು ಅಂದರೆ ಆಮೇಲೆ ಮಧ್ಯಾಹ್ನ ಒಂದೊಂದು ಚಿಕ್ಕದು ಮಾಡಿ ಕಟ್ಟೋಣ ಅಂತಿದ್ದೀನಿ. ಇದು ನಾವು ಸನ್ಮಾನಕ್ಕೆ ತಂದಿರ್ತಾರಲ್ಲ ಹಾರಗಳು, ಅದು ಆ ಹಾರಗಳಿತ್ತು 3-4 ಮನೇಲಿ ಅಂತ ಎಲ್ಲ ಮಣಿಗಳನ್ನ ತೆಗೆದು ತೋರಣ ಮಾಡ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿ ಪೋಣಿಸ್ಕೊಂಡು ಒಂದೇ ಲೆವೆಲಲ್ಲಿ ಇಟ್ಟಿದ್ದೀನಿ. ನಾನು ಪೋಣಿಸೋದು ಹೇಗೆ ಈಸಿಯಾಗಿ ಅಂತ ತೋರಿಸಿದ್ದೀನಿ. ಸಣ್ಣ ಸೂಜಿ ತೊಗೊಂಡು ಅದರಲ್ಲಿ ಪೋಣಿಸ್ಕೊಂಡು ಇದರೊಳಗೆ ತಳ್ಳೋದು ದಾರದಲ್ಲಿ. ಈ ಕೆಳಗಡೆ ಒಂದು ಗೋಲ್ಡ್ ಮಣಿ ಹಾಕಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗು ಗೋಲ್ಡ್ ಮಣಿ ಹಾಕಿ ಆ 2 ದಾರನ ಒಂದು ಮಾಡಿಕೊಂಡು ಆಮೇಲೆ ಈ ಬ್ಲೂ ಮಣಿನ ಹಾಕಿದ್ದೀನಿ. ಅಲ್ಲಿಗೆ 2 ಎಳೆ ದಾರ ಮೇಲ್ಗಡೆ ಗಂಟನೂ ಇರುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಒಂದು ಮಣಿ ಹಾಕಿ 2 ಎಳೆ ದಾರನ ಮಾಡ್ಕೊಂಡಿದ್ದೀನಿ. ಆ 2 ಎಳೆನ ಒಂದೇ ಸಲ ಎಲ್ಲ ಮಣಿನೂ 2 ಎಳೆ ದಾರದಲ್ಲಿ ಪೋಣಿಸ್ಕೊಂಡು ಈ ರೀತಿ 9 ಮಣಿಗೆ 2 ದಾರ ಬೇರೆ ಬೇರೆ ಮಾಡಿಕೊಂಡು ಒಂದರಲ್ಲಿ ಸುತ್ತುತ್ತೀನಿ, ಇನ್ನೊಂದರಲ್ಲಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಆ ಥರ ಸುತ್ತುತ್ತೀನಿ. ಅಂದರೆ ಉಲ್ಟಾ ಸೀದಾ 2 ದಾರನೂ ಸುತ್ತಕೊಂಡು 2 ದಾರ ಬೇರೆ ಬೇರೆ ಇಟ್ಕೊಂಡಿದ್ದೀನಲ್ಲ, ಆಮೇಲೆ ಗಂಟಾಕಿ ಕಟ್ ಮಾಡ್ತೀನಿ. ಬೇಕು ಅಂದರೆ ಸ್ವಲ್ಪ ಫೆವಿಕಲ್ಲು ಹಚ್ಬೋದು, ಅಂದರೆ ಗ್ಲೂ ಬಟ್ಟೆದು. ಈ ಕೆಳಗಡೆ 5 ಮಣಿ ಆದಮೇಲೆ ಗೋಲ್ಡ್ ಮಣಿ ಆದಮೇಲೆ ಒಂದು ಕೆಂಪು ಮಣಿ ಹಾಕಿದ್ದೀನಲ್ಲ, ಅದು ಮಾತ್ರ ನಾನು ತಂದಿದ್ದೀನಿ ಹೊರಗಡೆಯಿಂದ. ಇನ್ನೆಲ್ಲ ಇದು ಸರದಲ್ಲಿದ್ದಿದ್ದೆ, ಹಾರದಲ್ಲಿದ್ದಿದ್ದು. ಹೀಗೆ ಫುಲ್ ಉದ್ದ ಕಟ್ಟಿ ಬಾಗಿಲಿಗೆ ತೋರಣ ಮಾಡ್ತಾಯಿದ್ದೀನಿ. ಒಂದೇ ಲೆವೆಲಲ್ಲಿ ಎಲ್ಲ ಒಂದ್ರ ಪಕ್ಕ ಒಂದು ಒಂದೇ ಥರ ಪೋಣಿಸ್ಕೊಂಡಿದ್ದೀನಿ. ಫಸ್ಟ್ ಒಂದು ಯಾವ ರೀತಿ ಪೋಣಿಸ್ಕೊತೀವೋ ಮಣಿಗಳನ್ನ ನೋಡಿಕೊಂಡು ಅದೇ ರೀತಿ ಪೋಣಿಸ್ಕೊಂಡು ಹೋಗೋದು. ಫಸ್ಟಲ್ಲಿ ಏನು ಮಣಿಗಳು ಹಾಕಿರ್ತೀವೋ ಆಮೇಲೂ ಅದೇ ಫಾಲೋ ಮಾಡೋದು. ಈ ರೀತಿ ಉದ್ದಕ್ಕೂ ಕಟ್ಕೊಂಡು ಹೋದರೆ ತೋರಣ ಆಗುತ್ತೆ. ಇನ್ನೂ ಬೇಕು ಮಧ್ಯ ಒಂದೊಂದೇ ಹಾಕೋಬೋದು.